ಗುರುಗಳು 5 ರಾಶಿಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಮುಂದಿನ ರಾಶಿ 6ನೇ ರಾಶಿ ಕನ್ಯಾ ರಾಶಿ ಅಥವಾ ಕನ್ಯಾ ಲಗ್ನದ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಗುರುಜಿ, ಕನ್ಯಾ ಲಗ್ನ ಹೇಗಿದೆ, ಶುಭ ತಿಳಿಸ್ಕೊಡೋದಾದ್ರೆ? ಬುಧ ಮಕರ ರಾಶಿಯಿಂದ ಕುಂಭ ರಾಶಿ ಪ್ರವೇಶ, ಹಾಗೆ ದಶಾಭುಕ್ತಿಗಳಲ್ಲಿ ನಿಮಗೆ ಬುಧ ಇರಬೇಕು. ಇಷ್ಟೆಲ್ಲ ನಾವು ರೂಲ್ಸ್ನ ಫಾಲೋ ಮಾಡಬೇಕು. ನೀವು ತುಂಬ ಜನ ಈ ರೂಲ್ಸ್ ಫಾಲೋ ಮಾಡ್ದಲೇ ಸುಮ್ಮನೆ ರಾಶಿ ಭವಿಷ್ಯ ನೋಡ್ತಾ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ರಾಶಿ ಭವಿಷ್ಯ ಹೇಳೋರ್ಗೂ ಟೈಮ್ ವೇಸ್ಟು, ಟೈಮ್ ಪಾಸ್ ಅವ್ರಿಗೆ, ನಿಮಗೆ ಟೈಮ್ ವೇಸ್ಟ್ ಅಷ್ಟೇ. ರಾಶಿ ಭವಿಷ್ಯ ಅನ್ನೋದು ಜಗತ್ತಲ್ಲೇ ಇಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಶಿ ಭವಿಷ್ಯ ಅನ್ನೋದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಸುಳ್ಳಿನ ಕಂತೆ. ಅದನ್ನು ನಂಬಿಕೊಂಡು ತುಂಬ ಜನ ಅದನ್ನು ನೋಡ್ತಾ 10 ಜನ ಹೇಳಿದಾಗ 3 ಜನಕ್ಕೆ ಅದು ನಿಜ ಅನಿಸುತ್ತೆ, 7 ಜನಕ್ಕೆ ಸುಳ್ಳು ಅನಿಸುತ್ತೆ. ಸೊ ಆ ರೀತಿ ಪ್ರತಿ ದಿವಸ ಬದಲಾವಣೆ ಆಗೋಕ್ಕೆ ನಾವೇನು ಸ್ಟಾಕ್ ಮಾರ್ಕೆಟ್ ಇದು ಲೈಫಾ ನಮ್ಮದು? ಇವತ್ತು ಮೇಲಕ್ಕೆ ಹೋಯ್ತು ಲೈಫು, ಇವತ್ತು ಮಧ್ಯಾಹ್ನಕ್ಕೆ ಕಮ್ಮಿ ಆಯಿತು. ಸ್ಟಾಕ್ ಮಾರ್ಕೆಟ್ ಲೈಫಲ್ಲ ನಮ್ಮದು. ಎಷ್ಟೋ ಜನ ಕೆಲಸಕ್ಕೆ ಹೋಗ್ತಾರೆ, ಲಾಸ್ಟ್ 6 ತಿಂಗಳಿಂದ ಅದೇ ಕೆಲಸಕ್ಕೆ ಹೋಗ್ತಾಯಿದ್ದೀವಿ, ಅದೇ ಬೆಳಿಗ್ಗೆ 10 ಗಂಟೆಗೆ ಹೋಗ್ತೀವಿ, 6 ಗಂಟೆಗೆ ಬರ್ತೀವಿ ಸರ್ ವಾಪಸ್ಸು. ಏನೂ ಬದಲಾವಣೆ ಆಗಿಲ್ಲ. ಶನಿವಾರ ಎಲ್ಲೋ ಒಂದು ಕಡೆ ಮಾಲ್ಗೆ ಹೋಗಿದ್ವಿ, ಒಂದಷ್ಟು ಯಾವುದೋ ಒಂದು ಊರಿಗೆ ಹೋಗಿದ್ವಿ, ಅದು ಬಿಟ್ಟರೆ ದಿನಾ ಚೇಂಜ್ ಆಗೋ ಥರ ಏನೂ ಲೈಫಲ್ಲೇ ಇಲ್ಲ. ಈ ರಾಶಿ ಭವಿಷ್ಯ ಹೇಳ್ದಂಗೆ ನಮಗೇನೂ ಚೇಂಜ್ ಆಗಿಲ್ಲ. ಅದೇ ಬಸ್ ಹತ್ತಿದ್ದೀವಿ ಸರ್, ಅದೇ ಬಸ್ ನಂಬರು. ರಾಶಿ ಭವಿಷ್ಯದಲ್ಲಿ ಬೇರೆ ಬೇರೆ, ಇವತ್ತಿನ ಬಸ್ ನಂಬರ್ 76, ನಾಳೆ 78, ನಾಡಿದ್ದು 204. ಈ ರೀತಿಯಾಗಿರ್ತಕ್ಕಂಥ ವಿಚಿತ್ರವಾಗಿರ್ತಕ್ಕಂಥದ್ದನ್ನು ನಾನು ನಿಮಗೆ ಪಬ್ಲಿಕ್ಗೆ ಹೇಳೋದು ಏನು ಅಂತಂದರೆ, ಚೇಂಜ್ ಆಗಿ ಜ್ಯೋತಿಷ್ಯನ ಕಲಿತು ನಿಮ್ಮದು ನೀವು ನೋಡ್ಕೊಳ್ಳೋದೇ ಜ್ಯೋತಿಷ್ಯ. ಬೇರೆಯವರು ನಿಮ್ಮ ಜೀವನದ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ಅವ್ರಿಗೆ ಎಷ್ಟು ಕಲ್ತಿರ್ತಾರೋ ಇಲ್ವೋ ಅದ್ರ ಮೇಲೆ ನೀವು ಡಿಪೆಂಡ್ ಆಗಿರುತ್ತೆ. ನೀವೇ ಕಲಿತಾಗ ನಿಮಗೆ ಭರವಸೆ ಜಾಸ್ತಿ ಆಗುತ್ತೆ. ತುಂಬ ಜನ ನಾನು ಕಲಿಯೋಕ್ಕಾಗುತ್ತಾ ಇಲ್ವಾ ಅಂತ ತಲೆಯಲ್ಲಿ ಇಟ್ಕೊಂಡಿರ್ತೀರಲ್ಲ, ಅವೆಲ್ಲ ಏನೂ ಇಲ್ಲ. ಎಷ್ಟೇ ಹೋಟ್ಲಿದ್ದರೂ ಮನೆ ಅಡುಗೆನೇ ಇಂಪಾರ್ಟೆಂಟು, ಮನೆ ಅಡುಗೆನೇ ಆರೋಗ್ಯಕರ. ಈ ಬೇರೆಯವ್ರ ಹತ್ರ ಹೋಗಿ ಕೇಳೋದು ಹೋಟ್ಲಲ್ಲಿ ಹೋಗಿ ಕೇಳ್ದಂಗೆ, ನಿಮಗೆ ನೀವೇ ಮಾಡಿಕೊಟ್ರೆ ಭಾಳ ಉತ್ತಮವಾಗಿರ್ತದೆ. ಈಗ ಮುಂದಿನ ಲಗ್ನ ನೋಡೋಣ. ಕನ್ಯಾ ಲಗ್ನ. ಕನ್ಯಾ ಲಗ್ನದ ವಿಚಾರದಲ್ಲಿ ನಾವು ಬಂದಾಗ 1, 6, 10 ಬರ್ತಕ್ಕಂಥದ್ದು. 1, 6, 10 ಬಂದಾಗ ಭಾಳ ವಿಶೇಷ ಏನು ಅಂತಂದರೆ, ಉದ್ಯೋಗದಲ್ಲಿ ಭಾಳ ಅತ್ಯುತ್ತಮವಾಗಿರುತ್ತೆ, ಆದರೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಬೀಳ್ತಕ್ಕಂಥದ್ದು, ಪಾತಾಳಕ್ಕೆ ಬೀಳ್ತಕ್ಕಂಥದ್ದು, ಸ್ವಲ್ಪ ಹಠದ ಸ್ವಭಾವ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸುತ್ತೆ. ಸ್ವಲ್ಪ ಗುಣನಡತೆಗಳಲ್ಲಿ ವ್ಯತ್ಯಾಸ ಬರುತ್ತೆ. ದಶಾಭುಕ್ತಿಗಳಲ್ಲಿದ್ದಾಗ ಇದು ಸ್ವಲ್ಪ ಉಲ್ಬಣ ಆಗುತ್ತೆ, ಅಂದರೆ ಇನ್ಕ್ರೀಸ್ ಆಗುತ್ತೆ. ಹಾಗೆ ಈ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಲಾಭ. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಗಲಾಟೆಗಳು ಜಾಸ್ತಿ. ಯಾರಾದರೂ ಆಲ್ರೆಡಿ ಕೋರ್ಟ್ ಏನಾದ್ರು ಹೋಗ್ತಾ ಇದ್ದೀವಿ, ಡಿವೋರ್ಸ್ ಲೈನ್ಗೆ ಹೋಗ್ತಾ ಇದೆ ಅಂದರೆ ಡಿವೋರ್ಸ್ ಆಗ್ತಕ್ಕಂಥ ಸಮಯ ಇವಾಗ ಪ್ರಾರಂಭವಾಗಿದೆ. ಮನಸ್ತಾಪಗಳು ಇದ್ದಲ್ಲಿ ಇವಾಗ ಹೆಚ್ಚಾಗಿ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಹಣಕಾಸು ವಿಚಾರದಲ್ಲಿ ಚೆನ್ನಾಗಿದೆ, ದುಡ್ಡು ಕಾಸು ವಿಚಾರದಲ್ಲಿ ಬರ್ತಕ್ಕಂಥದ್ದು ಎಲ್ಲ ತುಂಬ ಅತ್ಯುತ್ತಮವಾಗಿದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇರೋರಿಗೆ ಸ್ವಲ್ಪ ಹೆಚ್ಚಿನ ಕಾಡ್ತಕ್ಕಂಥದ್ದು, ದೀರ್ಘಕಾಲದ ಅನಾರೋಗ್ಯವನ್ನು ಸ್ವಲ್ಪ ತೋರಿಸುತ್ತೆ. ಸಣ್ಣ ಕಾಯಿಲೆ ಬಗ್ಗೆ ನಾನು ಮಾತ್ರ ಇಲ್ಲಿ ವಿಶ್ಲೇಷಣೆ ತೋರಿಸ್ತಾ ಇದೆ. ಇಷ್ಟು ವಿಚಾರ ಕನ್ಯಾ ಲಗ್ನದವರಿಗೆ. ಓಕೆ ಗುರುಜಿ, ನೆಕ್ಸ್ಟ್ ತುಲಾ ಲಗ್ನದ ಬಗ್ಗೆ ನೋಡೋದಾದ್ರೆ ಗುರುಜಿ, ಇಲ್ಲಿ ತುಲಾ ಲಗ್ನದವ್ರಿಗೆ 5ನೇ ಮನೆ, 9ನೇ ಮನೆ, 12ನೇ ಮನೆ ಬರ್ತಕ್ಕಂಥದ್ದು. 5, 9, 12 ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಬರ್ತಕ್ಕಂಥ ಒಂದು ಕಾಂಬಿನೇಷನ್ ಅತ್ಯುತ್ತಮವಾಗಿದೆ. ಬುದ್ಧಿವಂತಿಕೆ ಹೆಚ್ಚಾಗಿದೆ, ಆದರೂ ಕೂಡ ಸೋಂಬೇರಿತನ ಬಹಳ ಹೆಚ್ಚಾಗಿರ್ತಕ್ಕಂಥದ್ದು ಕಂಡುಬರುತ್ತೆ. ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಜಾಬ್ ಚೇಂಜ್ ಮಾಡ್ತಕ್ಕಂಥವ್ರು, ಜಾಬಲ್ಲಿ ಕೂತಿದ್ದಾರೆ, ಜಾಬ್ ಚೇಂಜಿಗೆ ಒಳ್ಳೆ ಅವಕಾಶ. ಆಲ್ರೆಡಿ ಜಾಬಲ್ಲಿದ್ದಾರೆ, ಫುಲ್ ಕಿರಿಕಿರಿ, ಕೆಲಸ ಬಿಡ್ತಕ್ಕಂಥ ಒಂದು ಮನಸ್ಥಿತಿ, ಪರಿಸ್ಥಿತಿ ಎರಡೂ ಬರ್ತಕ್ಕಂಥ ಒಂದು ವಿಚಾರ ಬಂದು ಕೂತ್ಕೊಳ್ಳುತ್ತೆ. ಸ್ವಲ್ಪ ಟೈಮು 1.5 ತಿಂಗಳವರೆಗೂ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಲಾಭವೇ ಇಲ್ಲ. ವ್ಯಾಪಾರ ಆಗದವ್ರಿಗೂ ಕೂಡ ಕೊನೆಯಲ್ಲಿ ನೋಡಿದ್ರೆ ಲಾಭನೇ ಬಂದಿಲ್ಲ, ಬರೀ ಖರ್ಚೇ ಜಾಸ್ತಿ ಆಗ್ತಕ್ಕಂಥದ್ದು, ಹೆಚ್ಚು ಎಕ್ಸ್ಪೆಂಡಿಚರ್ ತೋರಿಸ್ತಾ ಇದೆ. ವಿವಾಹ ವಿಚಾರದಲ್ಲಿ ಬಂದಾಗ ಪ್ರೇಮ ವಿವಾಹಕ್ಕೆ ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂಥ ಸಮಯ ಅಂತ ಹೇಳ್ಬೋದು. ಯಾರು ಲವ್ ಮ್ಯಾರೇಜ್ ಮಾಡಿದ್ದಾರೆ, ಇವಾಗೇನೋ ಸ್ವಲ್ಪ ಲವ್ ಬಗ್ಗೆ ಹೇಳಿದ್ದೀವಿ, ಗಲಾಟೆ ಮಾಡ್ತಾಯಿದ್ರು ಇಷ್ಟು ದಿವಸ, ಇವಾಗ ಹೋಗಲಿ ಬಿಡು, ಮಾಡ್ಕೊಳ್ಳೋಣ ಮಾಡಿ ಅಂತ ಒಂದು ಅಂದರೆ ಒಂದು ಸ್ಟ್ಯಾಂಪ್ ಕೊಡ್ತಕ್ಕಂಥ ಒಂದು ವಿಚಾರ ಹೆಚ್ಚಾಗಿ ಕಂಡುಬರುತ್ತೆ. ಅದರ ಜೊತೆಗೆ ವಿವಾಹದಲ್ಲಿ ಸಾಧಾರಣವಾಗಿರ್ತಕ್ಕಂಥ ನಾರ್ಮಲ್ ಆಗಿರ್ತಕ್ಕಂಥದ್ದು, ವಿವಾಹದಲ್ಲಿ ಆಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಪ್ರೀತಿ, ಸ್ವಲ್ಪ ಪ್ರಣಯ ಬರ್ತಕ್ಕಂಥ ಒಂದು ವಿಚಾರ ಹೆಚ್ಚಾಗಿದೆ. ಆರೋಗ್ಯದಲ್ಲಿ ಉತ್ತಮವಾಗಿದೆ. ಹಣಕಾಸು ವಿಚಾರದಲ್ಲಿ ಬಿಟ್ಟರೆ ಇನ್ನೆಲ್ಲವೂ ಕೂಡ ಸ್ವಲ್ಪ
ಹಿನ್ನಡೆ ತೋರಿಸ್ತಾ ಇದೆ. ಇಷ್ಟು ತುಲಾ ಲಗ್ನದ ವಿಚಾರ. ಓಕೆ ಗುರುಜಿ, ನೆಕ್ಸ್ಟ್ ವೃಶ್ಚಿಕ ಲಗ್ನದ ಬಗ್ಗೆ ನೋಡೋದಾದ್ರೆ, ವೃಶ್ಚಿಕ ಲಗ್ನದ ವಿಚಾರದಲ್ಲಿ ಬಂದಾಗ ಎಜುಕೇಷನಲ್ಲಿ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಓದ್ತಕ್ಕಂಥದ್ದು ಇದೆ. ಬಟ್ ಆದರೆ ಅದು 50-50. ಚೆನ್ನಾಗಿ ಓದ್ತಾ ಇರ್ತಾರೆ, ಸಡನ್ನಾಗಿ ಆಟ ಪಾಠಗಳಲ್ಲಿ ಇರ್ತಕ್ಕಂಥ, ಆಟದಲ್ಲಿ ಇರ್ತಕ್ಕಂಥದ್ದು, ತೀಟೆಗಳಲ್ಲಿ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸ್ವಲ್ಪ 50-50 ನಿಮಗೆ ಗೋಚಾರ ಆಗುತ್ತೆ. ಯಾರು ವೃತ್ತಿಯಲ್ಲಿರ್ತಾರೆ ಸ್ವಲ್ಪ ಅನಾಯಾಸ ಆಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಇರ್ತಕ್ಕಂಥದ್ದು, ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಥವಾ ಹೆಚ್ಚು ಮನೆಯಲ್ಲೇ ರಜೆಗಳು ಹಾಕ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಲಾಭಾಂಶ ಬರ್ತಕ್ಕಂಥದ್ದು. ವಿಶೇಷ ಏನು ಅಂತಂದರೆ ಈ ಒಂದು ವೃಶ್ಚಿಕ ಲಗ್ನದವ್ರಿಗೆ ಭೂಮಿ ಖರೀದಿ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭಾಂಶ. ಭೂಮಿ ಖರೀದಿ ಮಾಡ್ಬೋದು, ಮನೆ ಕಟ್ಟೋದು ವಿಚಾರ ಮಾಡ್ಬೋದು, ಅಥವಾ ಜಮೀನು ವಿಚಾರದಲ್ಲಿ ಬರ್ಬೋದು, ಅಥವಾ ಈ ಒಂದು ಆಸ್ತಿ ವಿಚಾರ, ತಂದೆ ಆಸ್ತಿ, ತಾತನ ಆಸ್ತಿ ಬರ್ತಕ್ಕಂಥದ್ದು, ಅಥವಾ ಅಲ್ಲಿಂದ ಏನಾದ್ರು ನಿಮಗೆ ದುಡ್ಡು ಬರ್ತಕ್ಕಂಥದ್ದು, ಈ ವಿಚಾರದಲ್ಲಿ ಡಿಸ್ಕಷನ್ ಆದರೂ ಆಗಲಿ, ಬರ್ತಕ್ಕಂಥದ್ರಾಗಲಿ, ಏನಾದರೂ ಒಂದು ವಿಚಾರ ಈ 1.5 ತಿಂಗಳಲ್ಲಿ ನಿಮಗೆ ಖಂಡಿತ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ವಿವಾಹದಲ್ಲಿ ಸ್ವಲ್ಪ ಆಸಕ್ತಿ ಕಮ್ಮಿ ಆಗ್ತಕ್ಕಂಥದ್ದು, ಸ್ವಲ್ಪ ಪ್ರೀತಿ ವಿಚಾರದಲ್ಲಿ ಸ್ವಲ್ಪ ಕಮ್ಮಿ ಆಗ್ತಕ್ಕಂಥದ್ದು, ಪ್ರೀತಿ ಇಲ್ಲದೆ ಇರತಕ್ಕಂಥ ಒಂದು ಮನೋಭಾವ ಬರ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ, ಸ್ವಲ್ಪ ಸಣ್ಣ ಪುಟ್ಟ ಕಲಹಗಳೂ ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ಆರೋಗ್ಯದ ವಿಚಾರದಲ್ಲಿ ದೀರ್ಘಕಾಲದ ಅನಾರೋಗ್ಯ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥದ್ದು, ಆಪರೇಷನ್ ಸ್ವಲ್ಪ ತೋರಿಸ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಈ ವಿಚಾರದಲ್ಲಿ ಹೇಳ್ತೀನಿ. ಇಷ್ಟು ವೃಶ್ಚಿಕ ಲಗ್ನದವರಿಗೆ. ಓಕೆ ಗುರುಜಿ, ನೆಕ್ಸ್ಟ್ ಧನುರ್ ಲಗ್ನ ಅಥವಾ ಧನುರ್ ರಾಶಿ. ಓಕೆ, ಧನುರ್ ಲಗ್ನ ಅಥವಾ ಧನುರ್ ರಾಶಿ ಬಗ್ಗೆ ವಿಚಾರ ಹೇಳಬೇಕು ಅಂತಂದರೆ ಇಲ್ಲಿ 3ನೇ ಮನೆ, 7ನೇ ಮನೆ, 10ನೇ ಮನೆ ಕಾಂಬಿನೇಷನ್ ಬರುತ್ತೆ. 3, 7, 10. 3, 7, 10 ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು. 3ನೇ ಮನೆ ಅಷ್ಟು ಸ್ಟ್ರಾಂಗ್ ಇರಲ್ಲ, ಯಾಕಂದರೆ 4ನೇ ಮನೆಗೆ ವ್ಯಯಭಾವ ಆಗ್ತಕ್ಕಂಥದ್ದು. ಹಾಗೆ ಮತ್ತೊಂದು ವಿಚಾರ ತೊಗೊಳ್ಬೇಕು ಅಂತಂದರೆ ಈ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಆಸಕ್ತಿ ಕಳ್ಕೊಳ್ತಕ್ಕಂಥದ್ದು, ಅಥವಾ ಮಧ್ಯದಲ್ಲೇ ಬಿಡ್ತಕ್ಕಂಥ ಸಾಧ್ಯತೆಯೂ ಜಾಸ್ತಿ ಇರುತ್ತೆ. ಏನೋ ಒಂದು ಸೇರಿಬಿಟ್ಟಿರ್ತಾರೆ. 3ನೇ ಮನೆ ಯಾವಾಗಲೂ ಕನ್ಫ್ಯೂಷನ್ಸ್ ಕೊಡುತ್ತೆ ಇದು ವಿದ್ಯಾರ್ಥಿಗಳಿಗೆ. ಸ್ವಲ್ಪ ಅದು ಮಾಡಬೇಕು ಅಂತ ಹೋಗಿರ್ತಾರೆ, ಅರ್ಧದಲ್ಲೇ ಬಿಡ್ತಾರೆ. ಇದನ್ನು ಮಾಡಬೇಕು ಅಂತ ಹೋಗಿರ್ತಾರೆ, ಅರ್ಧದಲ್ಲೇ ಬಿಡ್ತಕ್ಕಂಥ, ಅರ್ಧಂಬರ್ಧ ಮಾಡ್ತಕ್ಕಂಥ ಒಂದು ವಿಚಾರ 3ನೇ ಮನೆ ಅಂತ ತೋರಿಸುತ್ತೆ. ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಮತ್ತು ವೃತ್ತಿಪರದ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಿನ ಶ್ರಮ ತೋರಿಸ್ತಾ ಇದೆ. ಹೆಚ್ಚಿನ ಜನರು ಸೇರ್ತಕ್ಕಂಥದ್ದು, ಕಂಪನಿ ಎಲ್ಲವೂ ಉತ್ತಮವಾಗಿದೆ, ಅದೇ ಶ್ರಮ ಬಹಳಷ್ಟು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಾಂಶ ತೋರಿಸ್ತಾ ಇದೆ. 3 ಕಮಿಷನ್ ಅಂತ ತೋರಿಸುತ್ತೆ, 3 ಇನ್ಕಮ್ ಅಂತ ತೋರಿಸುತ್ತೆ. ಅದು ಉತ್ತಮವಾಗಿದೆ, ಏನೂ ತೊಂದರೆ ಇಲ್ಲ. ವಿವಾಹ ಜೀವನದಲ್ಲಿ ಸ್ವಲ್ಪ ಮಾತುಕತೆಯಿಂದ ಎಂಗೇಜ್ಮೆಂಟ್ ಆಗ್ತಕ್ಕಂಥದ್ದು, ಮದುವೆ ಸೆಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಮದುವೆ ಆಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಾತು ವಿಚಾರದಲ್ಲಿ, ಸಂಭಾಷಣೆ ವಿಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಸಮಯ. ಆರೋಗ್ಯ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ವಿಚಾರದಲ್ಲಿದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಇಷ್ಟು ಧನುರ್ ಲಗ್ನದವರಿಗೆ. ಓಕೆ ಗುರುಜಿ, 10ನೇ ರಾಶಿ ಮಕರ ಲಗ್ನದ ಬಗ್ಗೆ ತಿಳಿಸ್ಕೊಡೋದಾದ್ರೆ, ಮಕರ ಲಗ್ನ ಮತ್ತು ಮಕರ ರಾಶಿ ಬಗ್ಗೆ ಮಾತಾಡೋಣ. 2ನೇ ಮನೆ ಮತ್ತು 6ನೇ ಮನೆ ಮತ್ತು 9ನೇ ಮನೆ ತೋರಿಸ್ತಾ ಇದೆ. ಇಲ್ಲಿ 2, 6, 9 ನಾವು ತಗೊಂಡಾಗ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಆಗ್ತಕ್ಕಂಥದ್ದು, ಅತಿ ಹೆಚ್ಚಿಲ್ಲ, ಅತಿ ಕಮ್ಮಿ ಇಲ್ಲ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ಟೈಮು. 2ನೇ ಮನೆಯಲ್ಲಿರ್ತಕ್ಕಂಥ ಬುಧ ಹೆಚ್ಚು ಧನಾಗಮನವನ್ನು ತೋರಿಸುತ್ತೆ, ದುಡ್ಡಿನ ವಿಚಾರ ತೋರಿಸುತ್ತೆ, ಆಪರ್ಚುನಿಟೀಸ್ ಜಾಸ್ತಿ ಬರುತ್ತೆ ತೋರಿಸುತ್ತೆ. ಕೆಲಸದಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಆಪರ್ಚುನಿಟೀಸ್ ಬರ್ತಕ್ಕಂಥದ್ದು, ಬಡ್ತಿ ಆಗ್ತಕ್ಕಂಥದ್ದು, ಅಥವಾ ನಿಮಗೆ ಒಂದು ಪ್ರಾಮಿಸರಿ ವಿಚಾರದಲ್ಲಿ ನಿಮಗೆ ಈ ಸತಿ ನಿಮಗೆ ಇನ್ಕ್ರಿಮೆಂಟ್ ನಾನು ಕೊಡ್ತೀನಿ, ಚೆನ್ನಾಗಿ ಮಾಡ್ತಾ ಇದೆಯಾ ಅಂತ ಒಂದು ಅಟ್ಲೀಸ್ಟ್ ಈ ಟೈಮಲ್ಲಿ ನಿಮಗೆ ಒಂದು ಭರವಸೆಯನ್ನು ಕೊಡ್ತಕ್ಕಂಥ ಒಂದು ವಿಚಾರ. ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭವನ್ನು ತೋರಿಸ್ತಾ ಇದೆ. ಆದರೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ, ಯಾಕಂದರೆ 9ನೇ ಮನೆ ಸ್ವಲ್ಪ ಬಿಸ್ನೆಸ್ಗೆ ಅಷ್ಟು ಸ್ಟ್ರಾಂಗ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ 30% ಸಮಸ್ಯೆ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಭಾಳ ಉತ್ತಮವಾಗಿರ್ತಕ್ಕಂಥ ಸಮಯ. ಸೊ ವಿವಾಹ ಏನಾರು ಆಗಬೇಕು ಅಂತಂದರೆ ಸ್ವಲ್ಪ ಗಲಾಟೆ ಇರುತ್ತೆ, ಅದ್ರ ಜೊತೆನೂ ಮದುವೆ ಆಗ್ತಕ್ಕಂಥ 2ನೇ ಮನೆ ಕುಟುಂಬ ಸ್ಥಾನದಲ್ಲಿ ಇರೋದ್ರಿಂದ ಕುಟುಂಬ ವಿಚಾರದಲ್ಲಿ ಸ್ವಲ್ಪ ಬರ್ತಕ್ಕಂಥದ್ದು. 2, 9 ಇದೆ, ಬಟ್ 6 ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಬರುತ್ತೆ. ವಿವಾಹ ಆಗಿರ್ತಕ್ಕಂಥವ್ರಿಗೂ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ, ಒಂದು ಸ್ವಲ್ಪ ದಿವಸ ಚೆನ್ನಾಗಿರುತ್ತೆ, ಸ್ವಲ್ಪ ದಿವಸ ಚೆನ್ನಾಗಿಲ್ಲದೆ ಇರ್ತಕ್ಕಂಥ ಮಿಕ್ಸ್ ಆ್ಯಂಡ್ ಮ್ಯಾಚ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಆಹಾರ ಸೇವನೆಯಿಂದ ಸಮಸ್ಯೆ, ಲೈಫ್ ಸ್ಟೈಲ್ ಡಿಸೀಸಸ್ ಸ್ವಲ್ಪ ಹೆಚ್ಚಾಗ್ತಕ್ಕಂಥದ್ದು, ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆದರೆ ಕ್ಯೂರ್ ಆಗುತ್ತೆ, ಸೇರಿ ಕ್ಯೂರ್ ಆಗ್ತಕ್ಕಂಥದ್ದು. ಇಷ್ಟು ಮಕರ ಲಗ್ನ ಮಕರ ರಾಶಿಯವರಿಗೆ. ಓಕೆ ಗುರುಜಿ, ನೆಕ್ಸ್ಟು ಕುಂಭ ಲಗ್ನ ಅಥವಾ ಕುಂಭ ರಾಶಿ. ಕುಂಭ ಲಗ್ನ ಅಥವಾ ಕುಂಭ ರಾಶಿಯ ವಿಚಾರದಲ್ಲಿ ಬಂದಾಗ
ವಿದ್ಯಾರ್ಥಿಗಳಿಗೆ ಸ್ವಲ್ಪ ತುಂಬಾ ಎಫರ್ಟ್ ಹಾಕಬೇಕು, ಆದರೆ ರಿಸಲ್ಟು ಎಫರ್ಟ್ ಹಾಕಿದ್ರು ಬರದೇ ಇರತಕ್ಕಂಥ ಸಾಧ್ಯತೆ. ಎರಡನೇ ಬಹಳ ಇಂಪಾರ್ಟೆಂಟ್ ವಿಚಾರ ಏನು ಅಂತಂದರೆ, ಎಷ್ಟೇ ಎಫರ್ಟ್ ಹಾಕಿದ್ರೂ ಕೂಡ ಸ್ವಲ್ಪ ಅವ್ರಿಗೆ ಏನಾದರೂ ಒಂದು ಕಿರಿಕ್ ಆಗ್ತಕ್ಕಂಥದ್ದು ಅಥವಾ ಸ್ಕೂಲಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಸ್ವಲ್ಪ ಏನಾದ್ರು ಒಂದು ಅಚಾತುರ್ಯ ಆಗ್ತಕ್ಕಂಥದ್ದು 8ನೇ ಮನೆ ಮತ್ತು 5ನೇ ಮನೆ ಅಷ್ಟು ಸಮಂಜಸವಾಗಿಲ್ಲ. 1, 5, 8 ಕಾಂಬಿನೇಷನ್. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದು, ಜಾಬ್ ಬಿಡ್ತಕ್ಕಂಥದ್ದು, ಜಾಬಿಂದ ಫೈರ್ ಆಗ್ತಕ್ಕಂಥದ್ದು, ಅಥವಾ ಕೆಲಸ ಸಿಗದೇ ಇರತಕ್ಕಂಥ ಸಾಧ್ಯತೆ, ಅಥವಾ ಕೆಲಸದಲ್ಲಿದ್ದರೆ ಅತಿ ಹೆಚ್ಚು ಟೆನ್ಷನ್ ಆಗ್ತಕ್ಕಂಥದ್ದು ಕುಂಭ ಲಗ್ನದವರಿಗೆ ಬುಧನ ದಶಾ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ಇದ್ದಲ್ಲಿ ಕಂಡು ಬರ್ತಾ ಇದೆ. ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಅಷ್ಟು ಲಾಭಾಂಶ ಇಲ್ಲ, ಲಾಭದಲ್ಲಿ ಇಳಿಕೆ ಆಗ್ತಕ್ಕಂಥದ್ದು, ಲಾಭ ಅಷ್ಟು ಸಮಂಜಸವಾಗಿ ಬರೋದಿಲ್ಲ, ಲಾಭ ಬಂದರೂ ನಷ್ಟ ಆಗ್ತಕ್ಕಂಥ ಸಾಧ್ಯತೆ ಭಾಳ ಹೆಚ್ಚಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ, ಇಲ್ಲಿ ಬಿಸ್ನೆಸ್ಗೆ ಏನಾದ್ರು ಹೊಸ್ದಾಗಿ ಕೈ ಹಾಕಿದ್ರೆ ಸುಟ್ಕೊಳ್ತಕ್ಕಂಥ ಸಾಧ್ಯತೆ ಒಂದು ತೋರಿಸ್ತಾ ಇದೆ. ಅದರ ಜೊತೆಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ನೊಂದು ವಿಚಾರ ಏನು ಅಂದರೆ, ವಿವಾಹದಲ್ಲಿ ಸ್ವಲ್ಪ ಒಂಟಿತನ ಕಾಡ್ತಕ್ಕಂಥದ್ದು, ವಿವಾಹದಲ್ಲಿ ಈ ಒಂದು ಲವ್ವಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮನಸ್ತಾಪಗಳು ಬಂದು ದೂರ ಆಗ್ತಕ್ಕಂಥ ಸಾಧ್ಯತೆ ಟೈಮಿಂಗ್ಗೆ ಇವಾಗ ಬಂದಿರತಕ್ಕಂಥದ್ದು. ಆರೋಗ್ಯದಲ್ಲಿ ಉತ್ತಮವಾಗಿದೆ, ಸಣ್ಣ ಪುಟ್ಟ ಸಮಸ್ಯೆ ಇದ್ದರೂ ಕೂಡ ಆರೋಗ್ಯದಲ್ಲಿ ಉತ್ತಮವಾಗಿದೆ. ಹಣಕಾಸು ವಿಚಾರದಲ್ಲಿ ಮಾತ್ರ ಸಮಸ್ಯೆ ಕುಂಭ ಲಗ್ನದವ್ರಿಗೆ. ಓಕೆ ಗುರುಜಿ, ಕೊನೆಯ ರಾಶಿ 12ನೇ ರಾಶಿ ಮೀನ ಲಗ್ನದ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಮೀನ ಲಗ್ನದ ವಿಚಾರಕ್ಕೆ ನಾವು ಹೋಗಬೇಕು ಅಂದರೆ, ಇಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆದರೆ ವಿದೇಶ ಪ್ರಯಾಣದಿಂದ ಲಾಭ ತರ್ತಕ್ಕಂಥವ್ರಿಗೆ, ವಿದೇಶದಲ್ಲಿ ಹೋಗಿ ಓದ್ತಕ್ಕಂಥವ್ರಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಸಮಯ. ಹೆಚ್ಚಿನ ಜ್ಞಾನಾರ್ಜನೆ ಆಗ್ತಕ್ಕಂಥದ್ದು, ಸೊ ಒಳ್ಳೆಯ ಒಂದು ಪೊಸಿಷನ್ ಸಿಗ್ತಕ್ಕಂಥದ್ದು, ಅಬ್ರಾಡಲ್ಲಿ ಒಳ್ಳೆ ಕಾಲೇಜ್ ಸಿಗ್ತಕ್ಕಂಥದ್ದು ತುಂಬ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಬುಧ ದಶಾ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ಇದ್ದಲ್ಲಿ. ಹಾಗೆ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಿನ ಹಣ ಪೋಲಾಗ್ತಕ್ಕಂಥದ್ದು, ಬರ್ತಕ್ಕಂಥ ದುಡ್ಡು ಪೋಲಾಗ್ತಕ್ಕಂಥದ್ದು, ಕೆಲಸವನ್ನು ಕಳ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆನೂ ಆಗುತ್ತೆ, ಜಾಬಲ್ಲೂ ಸಮಸ್ಯೆ, ಸ್ವಲ್ಪ ಬೇರೆ ಟ್ರಾನ್ಸ್ಫರ್ ಅಂತ ಕರೀತಾರೆ, ಬೇರೆ ಊರಿಗೆ ಹಾಕ್ತಕ್ಕಂಥದ್ದು, ಯಾರು ಟ್ರಾನ್ಸ್ಫರ್ ಜಾಬಲ್ಲಿರ್ತಾರೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವಿದೇಶ ಪ್ರಯಾಣ ಸ್ವಲ್ಪ ತೋರಿಸ್ತಾ ಇದೆ. ವಿದೇಶದಲ್ಲೂ ಕೂಡ ಜಾಬ್ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಭಾಂಶವನ್ನು ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಕಂಪ್ಲೀಟ್ಲಿ ಲಾಸ್ ತೋರಿಸ್ತಾ ಇದೆ. ಸ್ವಲ್ಪ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅಂತ ಹೇಳಿ ಸಜೆಷನ್ನು. ಅದರ ಜೊತೆಗೆ ಇನ್ನೊಂದು ಭಾಳ ವಿಶೇಷ ಏನು ಅಂತಂದರೆ, ಭೂಮಿ ವಿಚಾರದಲ್ಲಿ ಅಥವಾ ಮನೆ ಕಟ್ಟೋ ವಿಚಾರದಲ್ಲಿ ಹೆಚ್ಚು ಹಣ ಖರ್ಚಾಗ್ತಕ್ಕಂಥ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇದೆ. ಹಾಗೆ ವಿವಾಹದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಸಪ್ರೇಷನ್ ತೋರಿಸ್ತಾ ಇದೆ. ಡಿವೋರ್ಸ್ಗೆ ಹೋಗಿರ್ತಕ್ಕಂಥವ್ರಿಗೆ ಡಿವೋರ್ಸ್ ಸಿಗ್ತಕ್ಕಂಥ ಚಾನ್ಸಸ್ ತೋರಿಸ್ತಾ ಇದೆ. ಗಲಾಟೆಗಳಿರ್ತಕ್ಕಂಥವ್ರಿಗೆ ಕಂಪ್ಲೀಟಾಗಿ ಸಪ್ರೇಷನ್ ಆಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಅದರ ಜೊತೆಗೆ ಆರೋಗ್ಯದಲ್ಲೂ ಸಮಸ್ಯೆ, ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥದ್ದು, ಆಪರೇಷನ್ ಆಗ್ತಕ್ಕಂಥದ್ದು, ದೀರ್ಘಕಾಲದ ಅನಾರೋಗ್ಯದಲ್ಲಿರ್ತಕ್ಕಂಥವ್ರಿಗೆ ಹಾಸ್ಪಿಟಲೈಸೇಷನ್ನು ಖಂಡಿತ ತೋರಿಸ್ತಾ ಇದೆ. ದುಡ್ಡಿನ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ. ಇಷ್ಟು ಮೀನ ಲಗ್ನದ ವಿಚಾರ, ಬುಧನ ಟ್ರಾನ್ಸಿಟ್ ಅಂತ ನಾವು ಕರಿತೀವಿ ಕುಂಭ ರಾಶಿಗೆ. ಎಸ್ ವೀಕ್ಷಕರೇ, 12 ರಾಶಿಗಳ ಭವಿಷ್ಯ ಅಥವಾ ಲಗ್ನವನ್ನು ತಿಳ್ಕೊಳ್ತಾ ಹೋದ್ವಿ. ಎಸ್, ಇನ್ನು ಗುರುಗಳ ನೇತೃತ್ವದಲ್ಲಿ ಇದೇ ಫೆಬ್ರವರಿ 10ರಿಂದ 111ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ನಿಮಗೆ ಆಸಕ್ತಿ ಇದ್ದರೆ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ, ಇನ್ನು ಗುರುಗಳ ನೇತೃತ್ವದಲ್ಲಿ ಇಷ್ಟು ಸಮಯದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತ್ಕೊಂಡಿದ್ದಾರೆ. ಅದರಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಅವರ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಏನಂತ ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಆನಂದ್ ವಿರೂಪಾಕ್ಷ ಕುಂಬಾರ್, ಕಾಗವಾಡ ತಾಲೂಕು, ಮೋಳವಾಡ ಗ್ರಾಮ, ಜಿಲ್ಲಾ ಬೆಳಗಾವಿ, ಕರ್ನಾಟಕ ರಾಜ್ಯ. ಇವತ್ತು ನಕ್ಷತ್ರ ನಾಡಿಯ ಒಬ್ಬ ಸ್ಟೂಡೆಂಟ್ನಾಗಿ 2021ಕ್ಕೆ ಪದಾರ್ಪಣೆ ಮಾಡಿದ್ದೇ ಇದೆ. ಈ ಕ್ಷೇತ್ರದಲ್ಲಿ ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರ, ರೇಖಿಶಾಸ್ತ್ರ, ಹಸ್ತರೇಖಾ ಸಕಲ ವಿದ್ಯೆಗಳನ್ನು ಕಲಿಸಿದಂಥ ನಮ್ಮ ಡಾಕ್ಟರ್ ದಿನೇಶ್ ಗುರೂಜಿಯವರಿಗೆ ಮೊದಲೊಂದು ನಮಸ್ಕಾರಗಳನ್ನು ಮಾಡುತ್ತಾ, ಇವತ್ತು ನಾನು ಇರೋದು ಫಾರ್ಮಸಿಸ್ಟ್, ವ್ಯವಸಾಯ, ಮೆಡಿಕಲ್ ಶಾಪ್. ಸತತ 15 ವರ್ಷಗಳಾಗಿ ಅದೇ ವ್ಯವಸಾಯವನ್ನು ಮಾಡ್ತಾ ಬಂದು ಈ ಕ್ಷೇತ್ರದಲ್ಲಿ 5 ವರ್ಷವಾಯಿತು ನಾನು ವೃತ್ತಿ ಜೀವನದಲ್ಲಿ ಮಾಡ್ತಾ ಬಂದಿದ್ದೀನಿ. ಗುರುಗಳದಿಂದ ಬೇಸಿಕ್ಕು, ಹೈಯರ್ ಎಜುಕೇಷನು, ವಾಸ್ತುಶಾಸ್ತ್ರ, ಆಮೇಲೆ ಡಾಕ್ಟರೇಟ್ ಕೂಡ ಪಡೆದುಕೊಂಡಿದ್ದೀನಿ.
ಡಾಕ್ಟ್ರೇಟ್ ಪಡೆದುಕೊಳ್ಳೋ ಮಟ್ಟನೂ ಒಂದು 5 ವರ್ಷ ಶಿಕ್ಷಣ ಮಾಡಿದ ನಂತರ ಏನು ಅನುಭವ ಆಗಿದಪ್ಪ ಅಂದ್ರೆ ನನ್ನಷ್ಟಕ್ಕೆ ನಾನು ಪರಿವರ್ತನೆ ಆದೆ. ಅದೇ ರೀತಿ ನನ್ನಿಂದ ಏನೆಲ್ಲ ಅಂದರೂ 3-3.5 ಸಾವಿರ ಕಸ್ಟಮರ್ಸು ಅಥವಾ 3.5 ಸಾವಿರ ಜನರಿಗೆ ನಾನು ಒಳ್ಳೆಯ ತಿಳುವಳಿಕೆಯನ್ನು ಹೇಳಿ ಅವರ ಜೀವನವನ್ನು ಬದಲಿಸಿದಂಥ ಅವರ ಆಶೀರ್ವಾದ ನನಗೆ ಸಿಕ್ಕಿದೆ ಅಂತ ನಾನು ಮನಸ್ಸೋ ಇಚ್ಛೆ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ. ನಾನು ಕಲಿತೆ, ಅದಕ್ಕೆ ಎಲ್ಲರಿಗೂ ಇದು ನನ್ನ ಕಡೆಯಿಂದ ಹೇಳೋದು ಇಷ್ಟೇ. ಯಾರಾದರೂ ಮನಸ್ಸೋ ಇಚ್ಛೆ ನಿಮ್ಮಷ್ಟಕ್ಕೆ ನೀವೇ ಜ್ಯೋತಿಷ್ಯ ಕಲಿತ್ರೆ, ನಿಮ್ಮ ಮನೆಗೆ ಒಬ್ಬ ನೀವು ಜ್ಯೋತಿಷ್ಯ ತಜ್ಞರಾದರೆ ಒಂದು ಒಳ್ಳೆಯ ಸುಸಜ್ಜಿತವಾದ ಮನೆಯನ್ನು ನೀವು ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ನಿಮ್ಮದೇ ಆದಂಥ ಒಂದು ಚಾತುರ್ಯವನ್ನು ಸುದ್ದ ಯೂಸ್ ಮಾಡ್ಬೋದು. ಅದಕ್ಕೆ ನಮ್ಮ ದಿನೇಶ್ ಗುರೂಜಿಯವರಿಗೂ ನಕ್ಷತ್ರ ನಾಡಿ ಕಾರ್ಯಕ್ರಮ ದಿನಾಲೂ ಬರ್ತಾ ಇರ್ತದೆ. ಅದಕ್ಕೆ ಎಲ್ಲರೂ ನೋಡಿ ಆಸಕ್ತಿ ವಹಿಸಿ, ಮತ್ತು ನೀವು ಯಾರಾದರೂ ಇಚ್ಛೆ ಪಟ್ಟರೆ ಬರ್ತಕ್ಕಂಥ ಟಿ ವಿಯಲ್ಲಿರ್ತಕ್ಕಂಥ ನಂಬರಿಗೆ ಕಾಲ್ ಮಾಡಿ ನೀವು ಸುದ್ದ ಅಡ್ಮಿಷನ್ಸನ್ನು ಮಾಡಿ ಡಾಕ್ಟ್ರೇಟ್ ತನಕ ಹೋಗ್ಬೇಕಂತ ಏನು ಇಚ್ಛೆ ಪಡಬೇಡಿ. ಬೇಕಾದರೆ ಬೇಸಿಕ್ ಅಷ್ಟೇ ಕಲಿತು ನಿಮ್ಮ ಮನೆಯಲ್ಲಿ ನೀವು ಕೂಡಿರ್ಬೋದು. ಆದರೆ ನಿಮ್ಮನ್ನು ಅದು ಕೂಡಿಸೋದಿಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ಅದಕ್ಕೆ ಸಾಕ್ಷಿ ನಾನೇ. ಯಾಕಂದರೆ ಒಂದು ಬೇಸಿಕ್ದಲ್ಲಿ ನೀವು ಕಲೀಲಿಕ್ಕೆ ಇಂಟ್ರೆಸ್ಟ್ ಆದರೆ ಅಪ್ ಟು ಡಾಕ್ಟ್ರೇಟ್ ಇದರಲ್ಲಿ ಏನಿದೆ ಅಂದರೆ ಶಿಕ್ಷಣಕ್ಕೆ ಕೊನೆಯೇ ಇಲ್ಲ. ಇದೊಂದು ಆಳವಾದ ಸಮುದ್ರ ಇದ್ದ ಹಾಗೆ. ಅದಕ್ಕೆ ಆ ಸಮುದ್ರದಲ್ಲಿ ಎಷ್ಟು ಬಹುಶಃ ನೀರನ್ನು ತೆಗೆದು ಹೊರಗಡೆ ಹಾಕಿದರೆ ಅದೇ ರೀತಿ ವಿದ್ಯಾಸನ್ನು ಮುಗಿಯೋದಿಲ್ಲ. ಆದ ಕಾರಣ ಎಲ್ಲರೂ ಈ ನಕ್ಷತ್ರ ನಾಡಿಯ ಕ್ಲಾಸಿಗೆ ಜಾಯಿನ್ ಆಗಿ ಒಳ್ಳೆಯ ಶಿಕ್ಷಣವನ್ನು ಪಡೆದು ನಿಮ್ಮನ್ನು ನೀವು ಬದಲಿಸಿ ಆಮೇಲೆ ನಿಮ್ಮಿಂದ ಒಂದು 10 ಜನರನ್ನು ಬದಲಾಯಿಸಿದ್ದೇ ಆದರೆ ಅದು ನಿಮಗೂ ಕೂಡ ಲಾಭವನ್ನು ಕೊಡುತ್ತದೆ. ಗುರುಗಳ ಆಶೀರ್ವಾದ ನನ್ನ ಮೇಲೆಯೂ ಸದಾ ಇದೆ, ಅದೇ ರೀತಿ ನಿಮ್ಮ ಮೇಲೆಯೂ ಇರುತ್ತದೆ ಅಂತ ಹೇಳಿ ನನ್ನ ಒಂದು 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಜೈ ಕರ್ನಾಟಕ, ಜೈ ಬಂಧು. ಇದ್ರಲ್ಲ ಜ್ಯೋತಿಷ್ಯ ಕಲಿಯೋದ್ರಿಂದ ಎಷ್ಟು ಉಪಯೋಗಗಳಿದೆ ಅಂತ ಇವತ್ತಿನ ಸಂಚಿಕೆಯಲ್ಲಿ ಗುರುಗಳು ಬಹಳಷ್ಟು ಮಾಹಿತಿ ನೀಡಿದ್ರು. ಗುರುಗಳೇ, ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜನತಾ ಟಿವಿ, ಸದಾ ಜನಪರ.